ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ, ಕೆಲವೊಂದು ಪ್ರಕರಣಗಳನ್ನ ನೋಡಿದಾಗ ಹಂಗೆ ಅನಿಸ್ತಾ ಇರುತ್ತೆ. ನಿನ್ನೆ ಕೂಡ ಬೀದರ್ನಲ್ಲಿ ಅದೇ ರೀತಿಯಾಗಿ ಆಗಿದೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಪ್ರತಿಷ್ಠೆಯ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಸಿದ್ದು ಪಾಟೀಲ್ ಭೀಮರಾವ್ ಪಾಟೀಲ್ ನಡುವೆ ಫೈಟ್ ಆಯಿತು. ಕೈ ಮಿಲಾಯಿಸ್ಕೊಂಡಿದ್ದಾರೆ. ರಾಜಕೀಯ ಜಿದ್ದು ಕಂಡ್ರೆ ಎದ್ರೆ ಹೊಡಿ ಬಡಿ. ಯಾರೋ ಕಾರ್ಯಕರ್ತರಲ್ಲ, ಒಬ್ರು MLC, ಇನ್ನೊಬ್ರು MLA, ಅವರಿಬ್ಬರ ನಡುವೆ ನಡೆದಂಥ ಗಲಾಟೆ, ಜಗಳ, ಹೊಡೆದಾಟ, ಜಮೀನು ವಿಚಾರವಾಗಿ ಇಬ್ಬರ ನಡುವೆ ನಡೆದಿದ್ದಂಥ ಗಲಾಟೆ. ಬೀದರ್ನ KDP ಸಭೆಯಲ್ಲೇ ನಡೆದಿತ್ತು ಮಾರಾಮಾರಿ. ಹುಮ್ನಾಬಾದ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಸ್ಥಿತಿ. ದಡ್ರಾಗ್ಬೇಡ್ರಿ ಕಾರ್ಯಕರ್ತರು. ನಿಮ್ಮ ನಾಯಕರನ್ನ ಓಲೈಸೋದಕ್ಕೋಸ್ಕರ ನೀವು ಗಲಾಟೆ ಮಾಡ್ಕೊಂಡು ಸತ್ಕಿತ್ತೀರಾ. ಬಳ್ಳಾರಿಲಿ ಆಯ್ತಲ್ಲ ಹಂಗೆ, ಅವರಿಬ್ರು ಜಗಳಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಿಷೇಧಾಜ್ಞೆ ಬೇರೆ. ಶಾಂತಿ ಕಾಪಾಡಬೇಕಾದಂಥವ್ರೆ ಎಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನೋಡಿ ಹುಮ್ನಾಬಾದ್ನಲ್ಲಿ. ಹುಮ್ನಾಬಾದ್ ತಾಲೂಕಿನಾದ್ಯಂತ ನಿಷೇಧಾಜ್ಞೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. MLA ಮತ್ತು MLC ಮನೆಗಳಿಗೆ ಪೊಲೀಸರ ಭದ್ರತೆ ಬೇರೆ ಕೊಡಲಾಗಿದೆ. ಪಾಪ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕುತ್ಕೊಬೇಕೀಗ ಪೊಲೀಸರು ಇವರಿಬ್ರು ಜಗಳಾಡಿದ್ದಕ್ಕೆ. ಮನೆಗಳ ಎದುರು ಜನ ಸೇರದಂತೆ ಕಾಕಿ ಸೂಚನೆ. ಬೆಂಬಲಿಗರು ಗಲಾಟೆ ಮಾಡ್ತಾರೆ ಅನ್ನುವಂಥ ಮಾಹಿತಿ. ಹುಮ್ನಾಬಾದ್ ತಾಲೂಕಿನಲ್ಲಿ ನಿಷೇಧಾಜ್ಞೆ ಜಾರಿ. ಬೆಂಬಲಿಗರ ಗಲಾಟೆ ಯಾಕೆ ಹೇಳ್ರಿ? ತೋರಿಸ್ಬೇಕಲ್ಲ, ಓಲೈಸ್ಬೇಕಲ್ಲ ತಮ್ಮ ನಾಯಕನ. ತಮ್ಮ ನಾಯಕ ಗಲಾಟೆ ಮಾಡಿಬಿಟ್ರು, ನಾವೇನು ಕಮ್ಮಿ ಅಲ್ಲ ಅಂತ ತೋರಿಸ್ಬೇಕಲ್ಲ ಈಗ ಕಾರ್ಯಕರ್ತರು. ಸೊ ಆ ಕಾರಣಕ್ಕೋಸ್ಕರ ಪಾಪ ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹುಮ್ನಾಬಾದ್ನಾದ್ಯಂತ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ನಿನ್ನೆ ನೋಡ್ತಾ ಇದ್ವಿ ಯಾವ ರೀತಿಯ ಗಲಾಟೆ ಆಯಿತು, ಅವರೇ ಮಾನ ಮರ್ಯಾದೆ ತೆಕ್ಕೊಂಡಿದ್ದಾರೆ ಅಂತ. ಈಗ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಏನು ಪೃಥ್ವಿರಾಜ್, ನಿನ್ನೆ ಏನು KDP ಬೀದರ್ನ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನಡೆದಿರ್ತಕ್ಕಂಥ KDP ಸಭೆಯಲ್ಲಿ ಬಿಜೆಪಿ ಶಾಸಕ ಏನು ಸಿದ್ದು ಪಾಟೀಲ್ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಅವರು ಮತ್ತೆ ಏನು ಗಲಾಟೆ ನಡೆದಿತ್ತು. ಈ ಒಂದು ಗಲಾಟೆ ಹಿನ್ನೆಲೆಯಲ್ಲಿ ಇವತ್ತು ಹುಮ್ನಾಬಾದ್ ಪಟ್ಟಣದ ತಾಲೂಕಿನಾದ್ಯಂತ ಏನು ನಿಷೇಧಾಜ್ಞೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು. ನಿಷೇಧಾಜ್ಞೆ ಹಿನ್ನೆಲೆಯಲ್ಲಿ ಯಾರು ಕೂಡ ಗುಂಪು ಕಟ್ಟಿಕೊಂಡು ನಿಲ್ಲಬಾರ್ದು, ಮತ್ತೆ ಕೂರಬಾರ್ದು, ಮತ್ತೆ ಯಾರು ಕೂಡ ಗುಂಪು ಕಟ್ಟಿಕೊಂಡು ಓಡಾಡಬಾರ್ದು ಅನ್ನೋ ಒಂದು ನಿಷೇಧಾಜ್ಞೆ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ಹುಮ್ನಾಬಾದ್ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿರ್ತಕ್ಕಂಥದ್ದು. ಈಗ ಈ ಮುನ್ನೆಚ್ಚರಿಕಾ ಕ್ರಮವಾಗಿ ಏನು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಆಗಿರಬಹುದು ಮತ್ತೆ ಕಾಂಗ್ರೆಸ್ MLC ಭೀಮರಾವ್ ಪಾಟೀಲ್ ಅವರ ಮನೆಗಳಿಗೆ ಏನು ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರನ್ನು ನಿಯೋಜನೆ ಮಾಡಿ ಭದ್ರತೆಯನ್ನ ಒದಗಿಸಿರತಕ್ಕಂಥದ್ದು. ಮತ್ತೆ ಏನು ನಿನ್ನೆ ರಾತ್ರಿಯೂ ಕೂಡ ಏನು ಹುಮ್ನಾಬಾದ್ ಪಟ್ಟಣದಾದ್ಯಂತ ಏನು ಪೊಲೀಸರು ಒಂದು ಪಥಸಂಚಲನ ನಡೆಸಿ ಏನು ಸಾರ್ವಜನಿಕರಲ್ಲಿ ಏನು ತಿಳುವಳಿಕೆಯನ್ನ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥ. ತಿಳುವಳಿಕೆ ಹೇಳದಿರ್ಲಿ, ಈ ನಾಯಕರಾದ್ರೂ ಬಂದು ಬಾಯಿ ಬಡ್ಕೊಬೇಕು ತಾನೆ, ಯಾರು ಬರ್ಬೇಡ್ರಪ್ಪ ಗಲಾಟೆ ಮಾಡ್ಬೇಡ್ರಪ್ಪ ಅಂತ. ಮತ್ತೆ ಅವ್ರು ಜಗಳಾಡ್ಬೇಕಂತ ಕಾರ್ಯಕರ್ತರು ಬೇರೆ ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡ್ಬೇಕಾಗಿತ್ತಾ? ಬಂದು ಸ್ಟೇಟ್ಮೆಂಟ್ ಕೊಡಕ್ಕಾಗಲ್ವಾ ಇವ್ರಿಗೆ? ಈ ಹಿಂದೆಯೂ ಕೂಡ ಏನು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಏನು ಬಿಜೆಪಿಯ ಶಾಸಕ ಮತ್ತು ಕಾಂಗ್ರೆಸ್ನ ಏನು MLCಗಳ ಬೆಂಬಲಿಗರು ಕೂಡ ಏನು ವಾಗ್ವಾದ ನಡೆದಿರ್ತಕ್ಕಂಥದ್ದು ಉದಾಹರಣೆಗಳು ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ಏನು ಹುಮ್ನಾಬಾದ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಕೂಡ ಏನು ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕರ್ತರಿಗೂ ಕೂಡ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳಬಾರ್ದು, ನಾವು ಕಾನೂನನ್ನ ಪಾಲನೆ ಮಾಡೋಣ ಅನ್ನೋ ಒಂದು ಸಂದೇಶನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಏನು ಪೊಲೀಸರು ಏನು ಈ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರೆ ಅದನ್ನೆಲ್ಲರೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋಣ ಅನ್ನೋ ಒಂದು ಸಂದೇಶನ ಏನು ಸಾರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಹುಮ್ನಾಬಾದ್ ಪಟ್ಟಣದಲ್ಲಿ ಇಲ್ಲಿವರೆಗೂ ಏನೋ ಶಾಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ರಲ್ಲ ಬೀದರ್ನಲ್ಲಿ ಇಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು. ಶಾಸಕರ ನಡುವಿನ ತಿಕ್ಕಾಟ, ಗುದ್ದಾಟ, ಮಾರಾಮಾರಿ, ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡೋ ಲೆವೆಲ್ಲಿಗೆ ಬಂದಿದೆ ನೋಡಿ. ಯಾವ ರೀತಿ ಎದ್ದೋಗಿ ಹೊಡೆದಾಡಿದ್ದಾರೆ ಅಂತ. ನಾನೇನು ಕಮ್ಮಿ ಇಲ್ಲ ಅಂತ. ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂತ. ಒಂದ ಪ್ರಕರಣಗಳಾಗ್ತಾ ಇರುವಂಥದ್ದು. ಒಂದ್ ಕಡೆ ಬಳ್ಳಾರಿ, ಮತ್ತೊಂದ್ ಕಡೆ ಆತಣಿ, ಇನ್ನೊಂದ್ ಕಡೆ ಇದು ಬೀದರ್ನಲ್ಲಿ. ಅದಾದ್ಮೇಲೆ ಅದು ಕೊಪ್ಪಳದಲ್ಲಿ ಬೇರೆ ಆಯ್ತು, ಸೋಮಣ್ಣ ಮತ್ತು ಶಿವರಾಜ್ ತಂಗಡಗಿ ನಡುವೆ.